ಛತ್ರಪತಿ ಶಿವಾಜಿಯವರ ಮಗ ರಾಜಕುಮಾರ ರಾಜಾ ರಾಮ್ ಮೊಘಲರಿಂದ ರಕ್ಷಿಸಿಕೊಳ್ಳಕ್ಕೆ ಈ ಕವಲೇದುರ್ಗಗೆ ಬಂದಿದ್ದ ಅಂದರೆ ನಂಬ್ತೀರಾ? ನಂಬಲೇಬೇಕು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಲಾಸಿಸ್ ಚಂದ್ರ. ಇವತ್ತಿನ ನನ್ನ ಪಯಣ ಈ ಕೋಟೆ ಕಡೆಗೆ. ಮಲೆನಾಡಿನ ಹಸಿರು ಸಿರಿಯ ನಡುವಿನ ಗತವೈಭವದ ಕೋಟೆ ಈ ಕವಲೇದುರ್ಗ ಕೋಟೆ. ಪ್ರವಾಸಿಗರು ಸಾಮಾನ್ಯವಾಗಿ ಬೆಟ್ಟದ ಬುಡದಿಂದ ಸುಮಾರು 2-3 ಕಿಲೋಮೀಟರ್ ದೂರ ಕಾಲ್ನಡಿಗೆ ಅಂದರೆ ಟ್ರೆಕ್ಕಿಂಗ್ನ ಮೂಲಕ ಈ ಕೋಟೆಯನ್ನು ತಲುಪಬಹುದು. ಇದರ ಪ್ರಮುಖ ಐತಿಹಾಸಿಕ ಘಟ್ಟಗಳನ್ನು ನೋಡೋದಾದರೆ, ಕೋಟೆಯ ಮೊದಲ ರಚನೆಯು 9ನೇ ಶತಮಾನದಲ್ಲಿ ಆಗಿದೆ. 14ನೇ ಶತಮಾನದಲ್ಲಿ ಬೆಳಗುತ್ತಿಯ ಅರಸನಾದ ಚೆಲುವರಂಗಪ್ಪ ಈ ಕೋಟೆಯನ್ನು ನವೀಕರಿಸಿ ಭದ್ರಗೊಳಿಸುತ್ತಾನೆ. ಇನ್ನು 16 ಮತ್ತು 18ನೇ ಶತಮಾನದಲ್ಲಿ ಇದು ಕೆಳದಿ ನಾಯಕರ ಪ್ರಮುಖ ಭದ್ರಕೋಟೆಯಾಗಿತ್ತು ಹಾಗೂ ಕೆಳದಿ ಸಂಸ್ಥಾನದ ಕೊನೆಯ ರಾಜಧಾನಿಯಾಗಿತ್ತು. 16ನೇ ಶತಮಾನದಲ್ಲಿ ಕೆಳದಿ ಅರಸನಾದ ವೆಂಕಟಪ್ಪ ನಾಯಕ ಈ ಕೋಟೆಯನ್ನು ಮತ್ತಷ್ಟು ಬಲಪಡಿಸಿ ಸುತ್ತಲೂ 7 ರಕ್ಷಣಾ ಗೋಡೆಗಳನ್ನ ನಿರ್ಮಿಸ್ತಾನೆ. 1689ರಲ್ಲಿ ಮರಾಠ ರಾಜಕುಮಾರ ರಾಜಾರಾಮನಿಗೆ ಮೊಘಲರಿಂದ ರಕ್ಷಣೆ ನೀಡಿದ್ದು ಕೂಡ ಇದೇ ಕವಲೇದುರ್ಗ ಸಂಸ್ಥಾನ. 1763ರಲ್ಲಿ ಮೈಸೂರಿನ ಹೈದರಲ್ಲಿ ಈ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ನಂತರ ಇದು ಟಿಪ್ಪು ಸುಲ್ತಾನನ ಆಳ್ವಿಕೆಗೆ ಒಳಪಡುತ್ತೆ. ನಂತರ ಕೋಟೆಯು ಕ್ರಮೇಣ ಹಾಳಾಗಿ ಈಗ ಈ ಪರಿಸ್ಥಿತಿಯಲ್ಲಿದೆ. ಈ ಕೋಟೆಯ ಪ್ರಸ್ತುತ ಪರಿಸ್ಥಿತಿಯು ಸಂರಕ್ಷಣೆ ಮತ್ತು ನಿರ್ವಹಣೆಯ ಕೊರತೆಯ ನಡುವಿನ ಹೋರಾಟವನ್ನು ಪ್ರತಿಬಿಂಬಿಸ್ತಾ ಇದೆ.